ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ. ಇದು ನನ್ನ ಹಸ್ಬೆಂಡ್ಗೋಸ್ಕರ ನಾನಿವತ್ತು ಮಾಡ್ತಾ ಇರೋದು ಫಸ್ಟ್ ಟೈಮು. ರಾಗಿ ಹಲ್ಬಾಯಿನ ಮಾಡ್ತಾಯಿದ್ದೀನಿ. ಈ ರಾಗಿನ ಒಂದು 4-5 ಸಲ ತೊಳ್ಕೊಂಡು ಓವರ್ ನೈಟ್ ಫುಲ್ ನೆನೆಯೋಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಒಂದು ಜಾರಿಗೆ ಸ್ವಲ್ಪ ರಾಗಿ ಮತ್ತು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಕಾಯಿನ ತುರ್ಕೊಂಡಿದ್ದೀನಿ, ಒಂದು ಫುಲ್ಲು ಕಾಯಿನ ತುರ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮುಕ್ಕಾಲಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಕಾಯಿ ಮತ್ತು ರಾಗಿನ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಮತ್ತೆ ನೀರು ಬೇಕು ಆದರೆ ಇನ್ನೊಂದು ಸ್ವಲ್ಪ ನೀರು ಮತ್ತೆ ರುಬ್ಕೋತೀನಿ. ಒಂದೇ ಸಲ ಅಷ್ಟು ನೀರು ಹಾಕಬಾರ್ದು ಅಂತ ಹೇಳಿ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಹೇಗೆ ಬಂದಿದೆ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ರಾಗಿದ್ದಿರುತ್ತಲ್ಲ ಅದೆಲ್ಲನೂ ಒಳಗಡೆ ಮತ್ತೆ ಇದು ಮಾಡಿ ಮತ್ತೆ ಇವಾಗ ರುಬ್ಕೋತಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟಷ್ಟೇ ರುಬ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚೆಲ್ಲುತ್ತೆ. ಹಾಗಾಗಿ ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು. ರುಬ್ಬಿಟ್ಟಿರೋ ಅಂಥ ರಾಗಿದ್ದೇನಿದೆ, ರಾಗಿ ಮತ್ತು ಕಾಯಿ ಅದನ್ನು ಹಾಕಿ ಒಂದು ಬಟ್ಟೆಯಲ್ಲಿ ಇದನ್ನು ಹಾಲನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಇಲ್ಲೊಂದು ವೈಟ್ ಕಲರ್ ಟವಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ, ಏನು ಅಂದರೆ ಫಸ್ಟ್ ಟೈಮ್ ಅಲ್ವಾ ನಾನು ಇದನ್ನು ಮಾಡ್ತಾಯಿದ್ದಿದ್ದು. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಬೇಗ ಆಗುತ್ತೇನೋ ಅಂದ್ಕೊಂಡೆ. ಮಾಡಬೇಕಾದ್ರೇ ಗೊತ್ತಾಗಿದ್ದು, ಹಾಲು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಸಪ್ರೇಟ್ ಮಾಡ್ಕೋಬೇಕಾದಾಗ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕಷ್ಟ ಅಂತ ಅಂದರೆ ನನಗೆ ಅದು ಮಾಡೋಕ್ಕೂ ಬರ್ತಾಯಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೆ. ಯಾರಾದರೂ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಯಾರನ್ನಾರು ಹೆಲ್ಪಿಗೆ ಇಟ್ಕೊಳ್ಳಿ. ಇಲ್ಲಿ ನನಗೆ ಯಾರೂ ಹೆಲ್ಪ್ ಇರಲಿಲ್ಲ. ನಮ್ಮ ಸಿಸ್ಟರ್ ಇದ್ಲು, ಅವಳಿಗಿದೆಲ್ಲ ಅವಳಿಗೂ ಹೊಸ್ತು, ನನ್ನಾಗೆ ಅವಳಿಗೂ. ನಾನು ಮಾಡಬೇಕು ಅಂತ ಏನಿರಲಿಲ್ಲ, ಅವರು ತುಂಬ ದಿನದಿಂದ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ನಮ್ಮ ಅಣ್ಣ ಮತ್ತು ಅವರಿಬ್ಬರು ಬರ್ತಾಯಿದ್ದಾರೆ. ನಮ್ಮ ಅಣ್ಣನೂ ಬರ್ತಾನಲ್ಲ, ಹೇಗಿದ್ರು ಮನೆಯವರೆಲ್ಲ ಇರ್ತೀವಿ. ಚೆನ್ನಾಗಿ ಬಂದರೆ ನನಗೂ ಒಂಥರ ಖುಷಿ, ಎಲ್ಲರೂ ಕುತ್ಕೊಂಡು ತಿನ್ಬೋದಲ್ಲ ಅನ್ನೋಕ್ಕೋಸ್ಕರ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಷ್ಟ ಅಂತ ಅಂದರೆ ಹಾಲು ತೆಗೆಯೋದು ಭಾರಿ ಕಷ್ಟ. ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ. ನನಗೆ ಬಟ್ಟೆಯಲ್ಲಿ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದರಲ್ಲಿ ಫುಲ್ಲು ನೀಟಾಗಿ ಹಾಲೆಲ್ಲ ತಕ್ಕೋಬೇಕು. ಅದಾದಮೇಲೆ ಒಂದು 3-4 ಸಲ ಮತ್ತೆ ಅದನ್ನೇ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಅದರಲ್ಲಿ ಎಷ್ಟು ಹಾಲಿನ ಅಂಶ ಇರುತ್ತೆ ಅದಷ್ಟು ನೀಟಾಗಿ ಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 3-4 ಸಲ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲನೂ. ಅದಕ್ಕೆ ಸ್ವಲ್ಪ ಒಂದು 4-5 ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಬೆಲ್ಲದಲ್ಲಿ ಒಂದು ಮುಕ್ಕಾಲಷ್ಟು ಬೆಲ್ಲನ ಹಾಕ್ಕೊಂಡೆ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ, ಒಂದು ಕಾಲಷ್ಟು ಎತ್ತಿಕ್ಕಿದೆ. ಇದು ಕಪ್ಪು ಬೆಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪುಡಿ ಬೆಲ್ಲ ಅಲ್ಲ, ಇದು ಮಾಮೂಲಿ ಬೆಲ್ಲ ಬರುತ್ತಲ್ಲ ಅದನ್ನು ತಗೊಂಡು ಪುಡಿ ಮಾಡ್ಕೊಂಡಿರೋದು. ಸ್ವಲ್ಪ ದಪ್ಪನೇ ಪುಡಿ ಮಾಡ್ಕೊಂಡಿದ್ದೆ. ಅದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕರಗಲ್ಲ ಅದು. ಒಂದು ಅರ್ಧ ಗಂಟೆ ಕೈ ಬಿಡ್ದಂಗೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 1/4 ಗಂಟೆ ಟೈಮ್ ಹಂಗೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಕರಗಲಿ ಅಂತೇಳಿ. ಇವಾಗ ನೋಡ್ತಾ ಇದ್ದೀರಲ್ಲ ನೀಟಾಗಿ ಕರಗಿದೆ. ಮತ್ತು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬೆಲ್ಲ ಮತ್ತು ಹಾಲೆಲ್ಲ ನೀಟಾಗಿ ಮಿಕ್ಸ್ ಒಂದಕ್ಕೆ ಇದಾಗಬೇಕು, ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸೋಸ್ಕೋತಾ ಇದ್ದೀನಿ. ಒಂದು ಇದು ಬರುತ್ತಲ್ಲ ಕಾಫಿ ಜಾಲ್ರಿ, ಕಾಫಿ ಸೋಸ್ಕೋತೀವಲ್ಲ ಅದನ್ನು ತಗೊಂಡು ಅದಕ್ಕೆ ಸೋಸ್ಕೋತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಇರುತ್ತಲ್ಲ, ಕಡ್ಡಿಗಳಿರುತ್ತೆ, ಕಲ್ಲಿರುತ್ತೆ, ಹಂಗಾಗಿ ಸಪ್ರೇಟಾಗಿ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇವಾಗ ನೋಡಿ, ಇವಾಗ ಹೇಗೆ ಕಾಣಿಸ್ತಾ ಇದೆ ಹಾಲು, ಸೋಸ್ಕೊಂಡ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಅದರಲ್ಲಿರೋ ಕಸ ಎಲ್ಲ ನೋಡಿ ಎಷ್ಟು ಸಪ್ರೇಟಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಬೇಕಿತ್ತು. ಇಲ್ಲಿ ಸ್ವೀಟ್ ಕರೆಕ್ಟ್ ಆಯಿತು ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಅದನ್ನು ಹಂಗೆ ಬಿಟ್ಟೆ. ಮತ್ತು ಇಲ್ಲಿ
ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಆನ್ ಮಾಡ್ಕೊಂಡು ಗ್ಯಾಸ್ ಕಚ್ಕೊಂಡು ಇವಾಗೇನು ಹಾಲು ಸೋಸ್ಕೊಂಡಿದ್ವಿ ಅದನ್ನು ಇವಾಗ ಕಾಯಕ್ಕಿಡ್ತಾ ಇದ್ದೀನಿ. ಅದನ್ನು ಕೈ ಬಿಡ್ದಾಗೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿ ಬಂದಿದೆ ಅಂತ. ಇನ್ನೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅದಾದಮೇಲೆ ನಾವು ಇಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಪಾಪುಗಳಿಗೆ ತಿನ್ನಿಸ್ಬೇಕಾದ್ರೂ ಅಷ್ಟೇ, ಸರಿ ಏನಾದರೂ ಮಾಡಬೇಕಾದ್ರೆ ಕೈ ಬಿಡ್ದಾಗೆ ಮಾಡ್ತೀವಲ್ಲ, ಇದು ಹಾಗೆ ಇತ್ತು. ನಮ್ಮ ಪಾಪುಗೆ ರಾಗಿ ಮಾಡ್ತೀನಲ್ಲ ನಾನು, ಹಾಗಾಗಿ ಹಂಗೆ ಅನ್ನಿಸ್ತು. ಇವಾಗ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಇವಾಗ ಒಂದು ತಟ್ಟೆಗೆ ನಾನು ಹಸುವಿನ ತುಪ್ಪನ ಹಾಕೋತಾ ಇದ್ದೀನಿ. ಹಸುವಿನ ತುಪ್ಪನ ನೀಟಾಗಿ ಪ್ಲೇಟ್ಗೆಲ್ಲ ತಟ್ಟೆಗೆಲ್ಲ ನೀಟಾಗಿ ತುಪ್ಪನ ನೀಟಾಗಿ ಹಚ್ಕೋಬೇಕು. ಇಲ್ಲಿ ನಾನು ನಮ್ಮನೆ ಬೆಣ್ಣೆಯಿಂದ ಮಾಡಿರೋ ತುಪ್ಪನೇ ತೊಗೊಂಡಿದ್ದೀನಿ. ಇಲ್ಲ ಎಣ್ಣೆನಾದರೂ ಹಾಕ್ಕೊಂಡು ನೀಟಾಗಿ ತಟ್ಟೆಗೆಲ್ಲ ಕಂಠಕ್ಕೆಲ್ಲ ನೀಟಾಗಿ ಹಚ್ಕೋಬೇಕು. ಇವಾಗ ನೋಡಿ ನಾನು ಹೇಗೆ ಅಪ್ಲೈ ಮಾಡ್ತಾಯಿದ್ದೀನಿ ತಟ್ಟೆಗೆಲ್ಲ ಅಂತ. ಇದೇ ಥರ ಇದನ್ನು ಕಾಯಿಸ್ಬೇಕಿತ್ತು, ನಾನು ಕಾಯಿಸೋಕೆ ಹೋಗಲಿಲ್ಲ. ಏಕೆಂದರೆ ನಾವು ಮಾಡಿರೋದು ಸುಡ್ತಾ ಇರುತ್ತಲ್ಲ, ಅದು ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾವೇನು ಮಾಡಿರ್ತೀವಿ ರಾಗಿ ಹಾಲ್ಬಾಯ್ದು ಅದನ್ನು ಇದಕ್ಕೆ ನೀಟಾಗಿ ಹಾಕೋಬೇಕು. ಎಷ್ಟು ನಿಮಗೆ ಬೇಕು ಅನಿಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಪ್ಲೇಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 2 ಅವರ್ ಫ್ರೀಝರಲ್ಲಿ ಇಟ್ಬಿಟ್ರೆ ಹಾಲ್ಬಾಯಿ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಫ್ರೀಝರಿಂದ ತೆಗೆದ್ಮೇಲೆ ಕಟ್ ಮಾಡಿದರೆ ತುಂಬ ಸಾಫ್ಟಾಗಿ ಹಾಲ್ಬಾಯಿ ರೆಡಿ ಆಗುತ್ತೆ. ಈ ಹಾಲ್ಬಾಯಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.